ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸಂಜೆಯ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನೇರ ಪ್ರಸಾರದಲ್ಲಿ ನಾವು ತರ್ತಾ ಇರ್ತಕ್ಕಂಥ ಏನಂತಂದ್ರೆ ಕರ್ನಾಟಕದ ಶಾಲೆಗಳ ಸ್ಥಿತಿ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಕರ್ನಾಟಕದ ಶಾಲೆಗಳನ್ನ ಮುಚ್ಚಿ ಆ ಶಾಲೆಗಳ ಜಾಗದಲ್ಲಿ ಖಾಸಗೀಕರಣ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಖಾಸಗಿ ಶಾಲೆಗಳನ್ನ ತಂದು ಆ ಇಡೀ ಖಾಸಗಿ ವ್ಯವಸ್ಥೆಯನ್ನ ತರ್ತಕ್ಕಂಥ ವ್ಯವಸ್ಥೆ ಜಾರಿಯಾಗಿದ್ಯಾ ಅಂತ ಹೇಳಿ ಕಾಣಿಸ್ತದೆ. ಸೊ ಈ ಜಾರಿಯಾಗಿದ್ಯಾ ಅನ್ನೋ ಪ್ರಶ್ನೆ, ಅನುಮಾನ ನಮ್ಗೆ ಯಾಕೆ ಕಾಡ್ತಾ ಇದೆ? ಸ್ಕೂಲ್ ಕ್ಲೋಜರ್ ಅನ್ನೋ ಒಂದು ಸುತ್ತೋಲೆಯನ್ನೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಸೊ ಈ ಹೊರಡಿಸ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಶಾಲೆಗಳನ್ನ ಉಳಿಸ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ಸೇವ್ ಎಜುಕೇಶನ್ ಕಮಿಟಿಯ ರಾಜಶೇಖರ್ ಅವರು ನನ್ನ ಜೊತೆ ಇದ್ದಾರೆ. ಇವತ್ತಿನ ಚರ್ಚೆಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಶಾಲೆಗಳನ್ನ ಕ್ಲೋಜರ್ ಮಾಡ್ತಕ್ಕಂಥ ಒಂದು ಸುತ್ತೋಲೆನ ಸರ್ಕಾರ ಹೊರಡಿಸಿದೆ. ಸೊ ಇದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕಾರಣ ಸ್ಪಷ್ಟವಾಗಿಲ್ಲ, ಮತ್ತು ಇದು ಸಾಂವಿಧಾನಿಕವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಎಲ್ಲರ ಮೂಲಭೂತ ಹಕ್ಕು ಶಿಕ್ಷಣವನ್ನ ಕಿತ್ಕೊಳ್ತಕ್ಕಂಥ ಹುನ್ನಾರ ಅಂತ ನಮ್ಗೆ ಕಾಣಿಸ್ತದೆ. ತಾವೇನ್ ಹೇಳ್ತೀರಾ? ಖಂಡಿತ ಸರ್. ಇದು ಶಾಲೆಗಳನ್ನ ಇವತ್ತೇನು ಇವರು ಬಂದ್ ಮಾಡ್ತಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರೋ ಹೆಸರು KPS ಮ್ಯಾಗ್ನೆಟ್ ಸ್ಕೂಲ್ ಅಂತೇಳಿ. ಯಾವಾಗ ಬಹಳ ವಿರೋಧಗಳು ಬರಕ್ ಸ್ಟಾರ್ಟ್ ಆಯ್ತು, ರಾಜ್ಯ ಸರ್ಕಾರ ಈ KPS ಮ್ಯಾಗ್ನೆಟ್ ಸ್ಕೂಲ್ ಅನ್ನೋ ಹೆಸರಿನಲ್ಲಿ ಇವತ್ತು ರಾಜ್ಯದಾದ್ಯಂತ ಸುಮಾರು 40,000 ಸರ್ಕಾರಿ ಶಾಲೆಗಳು, ಅಂದ್ರೆ ಇವೆಲ್ಲವೂ ಕೂಡ ಕನ್ನಡ ಮಾಧ್ಯಮದ ಶಾಲೆಗಳು, ಇದನ್ನ ಮುಚ್ಚೋದಿಕ್ಕೆ ಹೊರಟಿದ್ದಾರೆ. ಇದು ಬಹಳನೇ ಆಘಾತಕಾರಿ. ಇದು ಖಂಡಿತ ನೀವೇನು ಪ್ರಶ್ನೆ ಎತ್ತಿದ್ರಿ, ಇದು ಸಂವಿಧಾನದ ವಿರುದ್ಧ ಆಗ್ತದೆ, ಹಾಗೆ ಈ ನೆಲದ ಕಾನೂನಿನ ವಿರುದ್ಧ ಆಗತ್ತೆ. ಯಾಕೆಂದ್ರೆ ರೈಟ್ ಟು ಎಜುಕೇಶನ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿ ಗ್ರಾಮದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 3 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು. ಆದ್ರೆ ಇವಾಗ ಈ KPS ಮ್ಯಾಗ್ನೆಟ್ಸ್ ಸ್ಕೀಮ್ ಏನಿದೆ ಸರ್ಕಾರದ್ದು, ಇದು ಮಾಡಕ್ ಹೊಟ್ಟಿರೋದೇನಂದ್ರೆ, ಒಂದು ಮ್ಯಾಗ್ನೆಟ್ ಸ್ಕೂಲ್ ಬಂತು ಅಂತ ಹೇಳಿದ್ರೆ ಸುತ್ತಮುತ್ತ ಒಂದು 8 ರಿಂದ 10 ನಮ್ಮೂರ ಶಾಲೆಗಳು ಅಂದ್ರೆ ಗ್ರಾಮದ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತವೆ. ಅಂದ್ರೆ ಒಂದು ಸರಿ ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ನೀವು ಚಿಕ್ಕಮಗಳೂರು ಈ ಪ್ರದೇಶದಲ್ಲಿ ನೀವು ಹೋದ್ರೆ, ಶಿವಮೊಗ್ಗ, ಚಿಕ್ಕಮಗಳೂರು ಅಲ್ಲೆಲ್ಲ ಹೋದ್ರೆ 15, 20, 30 ಕಿಲೋಮೀಟರ್ ಮಕ್ಕಳು ಪ್ರಯಾಣ ಮಾಡ್ಬೇಕಾಗ್ತದೆ. ಇಮ್ಯಾಜಿನ್ ಮಾಡಿ, 6 ರಿಂದ 10 ವರ್ಷದ ಮಗು 15, 20 ಕಿಲೋಮೀಟರ್ ಪ್ರಯಾಣ ಮಾಡಕ್ ಸಾಧ್ಯನಾ? ಪೋಷಕರಿಗೆ ಆತಂಕ ಆಗೋದಿಲ್ಲ? ಇದು ಪೋಷಕರಿಗೆ ಬಹಳ ಆತಂಕ ಆಗ್ತಿದೆ, ಬಹಳ ಚಿಂತೆಗೆ ಒಳಪಟ್ಟಿದ್ದಾರೆ. ಅದು ಎಲ್ಲ ಕಡೆ ಪೋಷಕರು ಹೇಳ್ತಾ ಇರೋದು, ನಮ್ಮೂರ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇಲ್ಲಿ ನಿನ್ನೆ ಒಂದು ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾಡ್ತಾ ಇದೀವಿ. ಅಲ್ಲಿ ನೀವು ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ನಾವು ಚರ್ಚೆ ಮಾಡಿರೋ ಹಾಗೆ, ಕರ್ನಾಟಕ ಮ್ಯಾಗ್ನೆಟ್ ಏನು KPSC ಮ್ಯಾಗ್ನೆಟ್ ಸ್ಕೂಲ್ಗಳು ಅಂತ ಕರಿತಾ ಇದ್ರು, ಮ್ಯಾಗ್ನೆಟ್ ಅನ್ನೋ ಪದ ಉಪಯೋಗಿಸ್ತಾನೆ ನಾವು KPSC ಶಾಲೆಗಳನ್ನ ಮಾಡ್ತಾ ಇದೀವಿ, ಇದೊಂದು ಅತ್ಯಾಧುನಿಕ ಶಾಲೆ, ಇದಕ್ಕೆ ಪೋಷಕರು ಸೇರಿಸ್ಬೇಕು, ಮತ್ತು ಇದನ್ನ ನಾವು 800 ಶಾಲೆಗಳನ್ನ ನಾವು ಈ ರೀತಿ ಮಾಡ್ತೀವಿ, ಇಡೀ ರಾಜ್ಯಕ್ಕೆ 800 ಶಾಲೆಯನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಮುಂದಿನ ವರ್ಷಕ್ಕೆ 2 ವರ್ಷದಲ್ಲಿ ಕರ್ನಾಟಕದ ಶಾಲೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ ಕೇವಲ 800. ಹೌದಾ? ಹೌದು ಸರ್. ಇಲ್ಲಿ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಪದೇ ಪದೇ ಹೇಳ್ತಾ ಇರೋದು, ನಾವು KPS ಮ್ಯಾಗ್ನೆಟ್ ಸ್ಕೂಲ್ಗಳು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗೆ ಒಂದು ಸ್ಕೂಲು. ಅಂದ್ರೆ ನಮ್ಮಲ್ಲೀಗ 6,500 ಗ್ರಾಮ ಪಂಚಾಯಿತಿ ಇದೆ. ಅದು 6,500 ಸ್ಕೂಲ್ಗಳನ್ನ ಮೇಂಟೈನ್ ಮಾಡೋದು ಮಾತ್ರ ಸರ್ಕಾರದ ಜವಾಬ್ದಾರಿ ಆಗ್ತದೆ. ಇದು ಶಿಕ್ಷಣ ಸಚಿವರೇ ಹೇಳ್ತಾ ಇದ್ದಾರೆ. ಯಾವಾಗ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ, ಹಾಗೆ ವಿದ್ಯಾರ್ಥಿ ಸಂಘಟನೆಗಳಿಂದ, ಶಿಕ್ಷಕರ ಸಂಘಟನೆಗಳಿಂದ, ಪೋಷಕರಿಂದ ವಿರೋಧ ಬಂತು, ಈಗ ಬಹಳ ಜಾಣತನದಿಂದ ಅವರು ಮ್ಯಾಗ್ನೆಟ್ ಅನ್ನೋದನ್ನ ಕೈ ಬಿಟ್ಬಿಡ್ತಾ ಇದ್ದಾರೆ, KPS ಸ್ಕೂಲ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಜಾಣತನ ಜನಗಳಿಗೆ ಅರ್ಥ ಆಗದೆ ಇರೋಷ್ಟು ಜನಗಳು ಮೂರ್ಖರಲ್ಲ. ಇವತ್ತು ನಿನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಪತ್ರಿಕೆಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ, ಅದ್ರಲ್ಲಿ ಅವರೇ ಹೇಳ್ತಾ ಇದ್ದಾರೆ, ಒಂದು KPS ಶಾಲೆ ಅಂತ ಹೇಳಿದ್ರೆ
ಅದರ ಸ್ಟ್ರೆಂತ್ 1200 ಇರಬೇಕು. ಆದ್ರೆ ಈಗ 1200 ಇರಬೇಕು ಅಂದ್ರೆ ಎಲ್ಲಿಂದ ಬರ್ತಾರೆ ಮಕ್ಕಳು? ಈ 1200 ಸ್ಟ್ರೆಂತ್ ತೋರಿಸ್ಬೇಕು ಅಂದ್ರೆ ಇವಾಗ ಅದಕ್ಕೆ ಮಕ್ಕಳು ಬೇಕು ಅಂದ್ರೆ ಸುತ್ತಮುತ್ತಲಿನ ನಮ್ಮೂರ ಶಾಲೆಗಳನ್ನ ಬಂದ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಹೆಂಗ್ ಬರ್ತಾರೆ ಮಕ್ಕಳು? ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಇದು ಬಹಳ ಇಲ್ಲಿ ಸ್ಪಷ್ಟವಾಗಿದೆ. 1200 ಶಾಲೆ, 1200 ಸಂಖ್ಯೆ ಅಂದ್ರೆ ಈಗ ಉದಾಹರಣೆಗೆ ಒಂದು ಶಾಲೆಗೆ ನಮ್ಗಿರ್ತಕ್ಕಂಥದ್ದು ಈಗ ಕರ್ನಾಟಕ ಶಾಲಾ ಶಿಕ್ಷಣ ನೀತಿ 1990 ದಶಕದಲ್ಲಿ ತೆಗೆದುಕೊಂಡಂತಹ ನೀತಿಯನ್ನ ನೋಡಿದ್ರೆ, ಮತ್ತೆ 2015ರಲ್ಲಿ ಶಾಲಾ ಶಿಕ್ಷಣ ನೀತಿ ಇದೇ ಸಿದ್ದರಾಮಯ್ಯ ಸರ್ಕಾರ ನೀತಿ ಮಾಡಿದ ಸಂಖ್ಯೆ ಏನಿತ್ತು, ಮಕ್ಕಳ ಸಂಖ್ಯೆ ಏನಿತ್ತು. ಸೊ ಈಗ ಇವ್ರು ಹೇಳ್ತಾ ಇರ್ತಕ್ಕಂಥ ನೀತಿ ಇದೇ ಈ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲವೂ ಏನೇನೋ ವೈರುಧ್ಯ ಕಾಣಿಸ್ತಲ್ಲ ಇದು ಸರ್. ಹೌದು ಸರ್. ಅಂದ್ರೆ ನೋಡಿ, ಇವಾಗ ಪ್ರಶ್ನೆ ಈಗ 1200 ಸ್ಟ್ರೆಂತ್ ಅಂದ್ರೆ ಒಂದು ಸೆಕ್ಷನ್ಗೆ ಹೆಚ್ಚು ಕಡಿಮೆ 100 ಮಕ್ಕಳು ಇರ್ಬೇಕಾಗ್ತದೆ. ಹೆಂಗ್ ಸಾಧ್ಯ ಅದು? ಅಲ್ಲ, ನೀವು ಇವ್ರಿಗಿರೋ ಸ್ಟ್ಯಾಂಡರ್ಡ್ 30 ಮಕ್ಕಳಲ್ವಾ? 20ರಿಂದ 30 ಮಕ್ಕಳು ಒಂದು ಸ್ಟ್ಯಾಂಡರ್ಡ್ ಇರ್ತಕ್ಕಂಥದ್ದು ಅಷ್ಟೇ. ಹೌದು, ಇವ್ರ ಸ್ಟ್ಯಾಂಡರ್ಡ್ ಇರೋದು ಒಂದು ಐಡಿಯಲಿ ಸ್ಪೀಕಿಂಗ್ ತಗೊಂಡ್ರೆ 25 ಮಕ್ಕಳಿಗೆ ಒಬ್ರು ಟೀಚರ್ ಇರಬೇಕು. ಆಗ ನೋಡಿ ಟೀಚರ್ ಮಕ್ಕಳಿಗೆ ಅಟೆನ್ಷನ್ ಕೊಡಕ್ ಸಾಧ್ಯ. ಇದು ದೊಂಬಿ ಅಲ್ಲ. ಈಗ ನೋಡಿ, ಇವರು ರಾಜ್ಯ ಸರ್ಕಾರ ಪದೇ ಪದೇ ಮಾತಾಡೋದು ಪ್ರೈವೇಟ್ ಸ್ಕೂಲ್ಗಳನ್ನ ನೋಡ್ರಿ ಹಂಗಿದೆ ಹಿಂಗಿದೆ ಅಂತ ಮಾತಾಡ್ತಿದ್ದಾರೆ. ಆಕ್ಚುಲಿ ಪ್ರೈವೇಟ್ ಸ್ಕೂಲ್ಗಳ ಪರಿಸ್ಥಿತಿ ಏನು ಬಹಳ ತುಂಬಾ ಚೆನ್ನಾಗಿದೆ ಅಂತ ಏನಲ್ಲ. ಈಗ ನೀವು ಕರ್ನಾಟಕದಲ್ಲಿ ತಗೊಂಡ್ರೆ, ನಾವು ಈಗ ಕಿರಿಯ ಪ್ರಾಥಮಿಕ ಶಾಲೆಗಳು 19,500 ಶಾಲೆಗಳಿವೆ. ನಮ್ಮ ಹಳ್ಳಿಗಳು ಸರಿಸುಮಾರು ಒಂದು 28,000. ಹೆಚ್ಚು ಕಡಿಮೆ 1.5 ಹಳ್ಳಿಗೆ ಒಂದು ಶಾಲೆ ಇದೆ. ಇದು ನಮ್ಮ ಸರ್ಕಾರಿ ಶಾಲೆಗಳ ಚಿತ್ರಣ. ಇನ್ನೊಂದು ಕಡೆ ಖಾಸಗಿ ಕಿರಿಯ ಪ್ರಾಥಮಿಕ ಶಾಲೆಗಳು ತಗೊಳ್ಳಿ ನೀವು, ಅಂದ್ರೆ 1ರಿಂದ 5ನೇ ತರಗತಿ ತನಕ. ಅದನ್ನ ನೀವು ತಗೊಂಡ್ರೆ ಸರಿಸುಮಾರು ಈ ಏನು 28,000 ಹಳ್ಳಿಗಳನ್ನ ನೀವು ಡಿವೈಡ್ ಮಾಡಿದ್ರೆ 15 ಹಳ್ಳಿಗೆ ಒಂದು ಖಾಸಗಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಅಂದ್ರೆ ಸರಿ ಸುಮಾರು ಒಂದು 1800 1900 ಹೆಚ್ಚು ಕಡಿಮೆ ಬರ್ತದೆ ಅಷ್ಟೇ. ಅಂದ್ರೆ ಒಂದೊಂದು ತರಗತಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ನೀವು ಲೆಕ್ಕ ಮಾಡಿಬಿಟ್ರೆ, ಒಂದೊಂದು ತರಗತಿಯಲ್ಲಿ ನಾನು ಒಂದು ಅಂದಾಜು ಲೆಕ್ಕ ಹೇಳಬೇಕು ಅಂತ ಹೇಳಿದ್ರೆ 350-400 ಮಕ್ಕಳು ಇರ್ತಾರೆ ಒಂದೊಂದು ತರಗತಿನಲ್ಲಿ. 2-3 ಸೆಕ್ಷನ್ ಮಾಡ್ಕೋತಾರೆ. ಆದ್ರೂ 100-150 ಮಕ್ಕಳು ಅಂದ್ರೆ ದೊಂಬಿ. ಅದು ಏನ್ ಪಾಠ ಮಾಡಲ್ಲ. ಹೇಗೆ ಸರ್, ಹೇಗೆ ಇದು ಪಾಠ ಮಾಡಕ್ ಸಾಧ್ಯ? ಇದು ಹೌದು, ಇದು ಪಾಠ ಮಾಡಕ್ಕೆ ಹೆಂಗ್ ಸಾಧ್ಯ? ಇದು ದೊಂಬಿ ಆಗ್ತದೆ. ಈಗ ನೋಡಿ, ಸರ್ಕಾರದ ಧೋರಣೆ ಹೇಗಿದೆ ಅಂದ್ರೆ, ಮೊನ್ನೆ ಅಷ್ಟೇ ಈ PU ಕಾಲೇಜುಗಳಿಗೆ, ಪ್ರಿ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಕೊಡ್ತಾ ಇರೋದು ಎಷ್ಟು ಅವ್ರಿಗೆ ಸಂಬಳ? ತಿಂಗಳಿಗೆ ಜುಜುಬಿ 14,000 ಅಷ್ಟೇ. ಹೈಲಿ ಕ್ವಾಲಿಫೈಡ್ MA MSc PhD ಮಾಡ್ಕೊಂಡಿದ್ದಾರೆ, ಅವರು BEd ಮಾಡ್ಕೊಂಡಿದ್ದಾರೆ, ಅವರು ಕೂಡ ಬರೀ 14,000 ರೂಪಾಯಿ ಸಂಬಳ. ಈಗ ಸರ್ಕಾರ ಒಂದು ಆದೇಶ ಏನ್ ಮಾಡಿದ್ದಾರೆ, ಸರ್ಕ್ಯುಲರ್ ಏನ್ ಮಾಡಿದ್ದಾರೆ ಅಂದ್ರೆ, PU ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಕಾಯಂ ಉಪನ್ಯಾಸಕರು ಯಾರಿದ್ದಾರೆ, ನಿಮಗೇನೆ ಲೋಡ್ ಕಡಿಮೆ ಇದೆ, ಹೆಚ್ಚುವರಿ ಲೋಡ್ ಕೊಡ್ತೀವಿ. ಅದಕ್ಕೆ ಮಾನದಂಡ ಏನಂದ್ರೆ 320 ವಿದ್ಯಾರ್ಥಿಗಳಿಗೆ ಒಬ್ಬ ಲೆಕ್ಚರರ್ ಅಂತೆ. ಏನ್ ಮಾಡಕ್ ಕೊಟ್ಟಿದ್ದಾರೆ? ಅರೆ, ನೀವು ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು ಅಂತ ಹೊರಟಿದ್ದೀರಾ ಅಥವಾ ಇರೋ ಗುಣಮಟ್ಟನು ಕೂಡ ನಾಶ ಮಾಡಕ್ ಹೊರಟಿದ್ದೀರಾ? ಈ ಪ್ರಶ್ನೆ ಎತ್ತಬೇಕಾಗ್ತದೆ ನಾವು. ಈಗ ನಿನ್ನೆ ಯಾಕಂದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಈ ಸಲ SSLC ನಲ್ಲಿ ದಾಖಲೆ ಫಲಿತಾಂಶ ಬಂದಿದೆ, PUC ನಲ್ಲಿ ದಾಖಲೆ ಫಲಿತಾಂಶ ಬಂದಿದೆ ಅಂತ ಹೇಳ್ತಾರೆ. ಇವಾಗ ಈ ದಾಖಲೆ ಫಲಿತಾಂಶ ಕೊಟ್ಟಿದ್ದು KPS ಶಾಲೆಗಳಲ್ಲ, ನಮ್ಮೂರ ಸರ್ಕಾರಿ ಶಾಲೆಗಳು. ಈಗ ಆ ಶಾಲೆಗಳನ್ನ ನಾಶ ಮಾಡಿಬಿಟ್ರೆ ನಿಮ್ಮ ದಾಖಲೆ ಏನಾಗ್ತದೆ? ಏನ್ ನಿಮ್ಮ ನೀತಿ? ಇಲ್ಲಿ ಬರೋ ಪ್ರಶ್ನೆ ಅಂದ್ರೆ, ಯಾಕೆ ಸರ್ಕಾರ ಇಷ್ಟು ಉತ್ಸುಕತೆಯಿಂದಿದೆ ಅಂದ್ರೆ, ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಯಾಕಂದ್ರೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,000 ಕೋಟಿ ರೂಪಾಯಿ ಸಾಲ ತಗೊಂಡ್ಬಂದಿದೆ. ಪದೇ ಪದೇ ನಮ್ಮ ಸುತ್ತೋಲೆಯಲ್ಲಿ ಅದು ಬಹಳ ಸ್ಪಷ್ಟವಾಗಿದೆ. ಅದು ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಏನು ಒಂದು ಲೋನ್ ಇದೆ, ಆ ಲೋನ್ ಪ್ರಕಾರ ಈ ಶಾಲೆಗಳನ್ನ, ಇಡೀ ಶಾಲೆ ಇರಲಿ, ಇಡೀ ಶಿಕ್ಷಣ ನೀತಿಯನ್ನ ಬದಲಾಯಿಸಿ, ಇಡೀ ಒಂದು ಅತಿ ಕೆಟ್ಟ ನೀತಿಯನ್ನ, ಎಜುಕೇಶನ್ ಪಾಲಿಸಿನ ಮಾಡಿ
ಇಡೀ ರಾಜ್ಯದ ಶಿಕ್ಷಣ ನೀತಿಯನ್ನ ಏನು ದಿಕ್ಕೆಡಿಸ್ತಕ್ಕಂತ ಮತ್ತು ಅದನ್ನ ನಾಶ ಮಾಡತಕ್ಕಂತ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಬಹಳ ಉತ್ಸುಕರಾಗಿರೋದು ನೋಡಿದ್ರೆ ಇದೇನೋ ಬಹಳ ದೊಡ್ಡ ಸಂಚು ಕಾಣಿಸುತ್ತಲ್ಲ ಸರ್. ಅದೇ ಸರ್, ಇದಕ್ಕೆ ರಾಜ್ಯ ಸರ್ಕಾರನೇ ಉತ್ತರ ಕೊಡ್ಬೇಕು ಇವಾಗ. ಯಾಕೆಂದ್ರೆ ಹೇಳ್ತಾ ಇರೋದಲ್ಲ, ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇರೋದು, ಈಗ ADB ಇಂದ 2,000 ಕೋಟಿ ಸಾಲ ತಗೊಂಡ್ಬಂದಿದ್ದೀವಿ. ನಾವು ನಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡ್ತಿದ್ದಂಗೆನೆ ಇನ್ನು 10,000 ಕೋಟಿ ರೂಪಾಯಿ ನಮಗೆ ಶಾಲಾ ಶಿಕ್ಷಣಕ್ಕೆ ADB ಕೊಡಕ್ಕೆ ಸಿದ್ಧವಾಗಿದ್ದಾರೆ ಅಂತ. ADB ಬಂದು ಅದೇನೊಂದು ಪರೋಪಕಾರಿ ಸಂಸ್ಥೆ ಅಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ಕಾರ್ಪೊರೇಟ್ ಬ್ಯಾಂಕ್ ಅದು. ಈಗ ಒಂದು ಕಾರ್ಪೊರೇಟ್ ಬ್ಯಾಂಕ್ ಸುಮ್ಮನೆ ನಮಗೆ ದುಡ್ಡು ಕೊಡ್ತಾರೆ? ಇವತ್ತು ನಮ್ಮ ಸಮಾಜದಲ್ಲಿ ಯಾರಾದ್ರೂ ನಮಗೆ 1,000 ರೂಪಾಯಿ ಸಾಲನ ಸುಮ್ಮನೆ ಕೊಡ್ತಾರ? ಇಲ್ಲಿ ನಾನು ತಮ್ಮ ಚಾಲೆಂಜ್ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಕೇಳೋ ಪ್ರಶ್ನೆ ಅಂತ ಹೇಳಿದ್ರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಜೊತೆಗೆ ನೀವು ಏನು ಷರತ್ತುಗಳನ್ನ ಮಾಡ್ಕೊಂಡಿದ್ದೀರಾ? ಯಾವ ಷರತ್ತುಗಳಿಗೆ ಸೈನ್ ಹಾಕಿದ್ದೀರಾ? ದಯವಿಟ್ಟು ಬಹಿರಂಗಪಡಿಸಿ. ಇದೇ ನನ್ನ ಪ್ರಮುಖವಾದ ಪ್ರಶ್ನೆ. ಮುಖ್ಯಮಂತ್ರಿಗಳ ಆಪ್ತರ ವಲಯದಲ್ಲಿ ಗುರುತಿಸ್ಕೊಂಡಕ್ಕಂತ ಎಲ್ಲಾ ಎಜುಕೇಶನಿಸ್ಟ್ಗಳು, ಎಲ್ಲಾ ಹೋರಾಟಗಾರರು ಎಲ್ಲರನ್ನು ನಾನು ಕೇಳ್ತಾ ಬೆಳಗ್ಗೆಯಿಂದ ಫೋನ್ ಮಾಡಿ ಎಲ್ಲ ಕೇಳಿ ಕೊನೆಗೆ ಡೆಸ್ಪರೇಟ್ ಆಗಿ ನಾನು ನಿಮ್ಮನ್ನು ನಾನೇ ಮಾತಾಡಿಸ್ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಸಮರ್ಸ್ಕೊಳ್ತಾ ಇದಾರೆ. KPS ಮ್ಯಾಗ್ನೆಟ್ ಸ್ಕೂಲ್ ಒಂದು ಮಾದರಿ ಸ್ಕೂಲ್, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಆಯ್ತಪ್ಪ, ನಾವು ದಡ್ರು ಇರ್ಬೋದು, ನಾವು ಇರ್ಬೋದು, ರಾಜಶೇಖರ್ ಅಂತವ್ರು ದಡ್ರಲ್ವಲ್ಲ, ಅವ್ರು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದಾರೆ, ನನಗೆ ಅರ್ಥ ಆಗದೆ ಇರ್ಬೋದು, ಆಯ್ತು, ನನಗೆ ಸುದ್ದಿ ಒತ್ತಡ ಸಾಕಷ್ಟು ಇರ್ಬೋದು. ಆ ಒಂದು ಸುತ್ತೋಲೆ ಏನಿದೆ, ಅದಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ನಿಲುವೇನಿದೆ, ಅವ್ರಿಗೊಂದು ಸ್ಪಷ್ಟತೆ ಇರುತ್ತೆ, ಒಂದು ಕ್ಲಾರಿಟಿ ಇರುತ್ತೆ. ಇದಕ್ಕೆ ನಿಮ್ಮ ನಿಲುವೇನು ಅಂತ ಹೇಳಿ ನಾವು ಇಡೀ ರಾಜ್ಯ ಜನತೆಗೆ ನಿಮ್ಮ ಮೂಲಕ ನಾವು ಇವತ್ತು ರಾಜ್ಯ ಶಿಕ್ಷಣ ನೀತಿಯನ್ನ ಈ ಹೋರಾಟಗಾರರ ಮೂಲಕ, ಹೋರಾಟಗಾರರು, ಸೋಗಲಾಡಿ ಸಾಹಿತಿಗಳ ಮೂಲಕ ಇಡೀ ಶಿಕ್ಷಣ ವ್ಯವಸ್ಥೆ ನಾಶ ಹೊರಟಿರ್ತಕ್ಕಂಥ ಸರ್ಕಾರಕ್ಕೆ ನೀವು ಸ್ಪಷ್ಟಪಡಿಸಿ ಸರ್, ಏನ್ ನಿಮ್ಮ ನೀತಿ ಅಂತ ನನ್ನ ಪ್ರಶ್ನೆ. ಸರ್ ನೋಡಿ, ಇವತ್ತು ನಾವು ಸರ್ಕಾರಕ್ಕೆ ಕೇಳಬೇಕಾದ್ರೆ ಮೊದಲನೇ ಪ್ರಶ್ನೆ ಅಂದ್ರೆ, ಈಗ ADB ಇಂದ ಏನು 2,000 ಕೋಟಿ ಸಾಲ ತಗೊಂಡ್ಬಂದಿದ್ದಾರೆ, ಯಾರು ತೀರಿಸ್ತಾರೆ? ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ತೀರಿಸ್ತಾರ? ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರಿಸ್ತಾರ? ಯಾರು MLA ತೀರಿಸ್ತಾರ? ಕೊನೆಗೆ ಈ ಸಾಲ ತೀರಿಸಬೇಕಾದವರು ನೀವು, ನಾನು, ಈ ರಾಜ್ಯದ 7 ಕೋಟಿ ಕರ್ನಾಟಕದ ಜನತೆ, ನಾವು ಸಾಲ ತೀರಿಸ್ಬೇಕು. ಹಾಗೆ ಇವಾಗ ನಮಗೆ ಕೇಳೋ ಹಕ್ಕಿದೆ ಅಲ್ವಾ? ಯಾಕೆ ಸಾಲ ತಗೊಂಡ್ಬಂದ್ರಿ? ಸಾಲ ತರಬೇಕಾದ್ರೆ ಏನ್ ಷರತ್ತುಗಳಿಗೆ ಸೈನ್ ಹಾಕಿದ್ದೀರಾ? ಏನು ನಿಮ್ಮ ಮೇಲೆ ಒತ್ತಡ ಇದೆ? ದಯವಿಟ್ಟು ಬಹಿರಂಗ ಪಡಿಸಿ, ಹೇಳ್ಬೇಕಾಗ್ತದೆ. ಇದೇನ್ ಪ್ರೈವೇಟ್ ಕಂಪನಿನ? ಇದು ಸರ್ಕಾರ, ಇದು ಪಬ್ಲಿಕ್ ಒಂದು ಗವರ್ಮೆಂಟ್ ಇದು. ಈ ಪಬ್ಲಿಕ್ ಗವರ್ಮೆಂಟ್ ಇರ್ಬೇಕಾದ್ರೆ ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆನ್ಸಿ ಇರಬೇಕು. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಂದ್ರೆ ದೇರ್ ಈಸ್ ಫಿಶಿ, ದೇರ್ ಈಸ್ ರಾಂಗ್ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ. ತಾವು ಇದನ್ನ ಎಲ್ಲೆಲ್ಲಿ ಪ್ರಶ್ನೆ ಮಾಡಿದಿರ ಸರ್? ಹೋರಾಟ ಮಾಡೋದು, ಬೀದಿ ಹೋರಾಟ ಮಾಡೋದು ಓಕೆ, ಆದ್ರೆ RTI ಮೂಲಕ ಈಗಾಗಲೇ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರೆ, ನೀವು ಸರ್ಕಾರಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದಿರಿ ಸರ್? ಈ ಪ್ರಶ್ನೆಗಳು ನೋಡಿ, ಬರೀ ಇವತ್ತು ನಾವು ಸರ್ಕಾರಕ್ಕೆ ಈ ಪ್ರಶ್ನೆಗಳು ಕೇಳ್ತಾ ಇರೋದು, ನಾವು ಸುಮ್ಮನೆ ಪ್ರಶ್ನೆ ಕೇಳ್ತಾ ಇಲ್ಲ ಸರ್. ನಿಮ್ಗೆ ಗೊತ್ತಿದೆ, 1991ನೇ ಇಸ್ವಿನಲ್ಲಿ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು ಅನುಷ್ಠಾನಕ್ಕೆ ಬಂತು. ಅಂದ್ರೆ ಗ್ಲೋಬಲೈಸೇಷನ್ ಪಾಲಿಸಿ ಬಂದಾಗ ಏನಾಯ್ತು? ದಯವಿಟ್ಟು 30 ವರ್ಷದ ಹಿಂದೆ ಹೋಗೋಣ ನಾವು. ಅವಾಗ ವರ್ಲ್ಡ್ ಬ್ಯಾಂಕು ಭಾರತ ಸರ್ಕಾರಕ್ಕೆ ಸಾಲ ಕೊಟ್ಟು ಶಿಕ್ಷಣಕ್ಕೆ. ಅದಕ್ಕೆ ಮುಂಚಿತವಾಗಿ ಭಾರತ ಸರ್ಕಾರ ಯಾವತ್ತೂ ಕೂಡ ಶಿಕ್ಷಣಕ್ಕೆ ನಾವು ನಿಮ್ಮ ಸಾಲ ಬೇಕಿಲ್ಲ, ನಮಗೆ, ನಾವು ವರ್ಲ್ಡ್ ಬ್ಯಾಂಕ್ ಸಾಲ ತಗೊಳ್ಳಲ್ಲ ಅಂತ ನಮ್ಮ ನಿಲುವಾಗಿತ್ತು 80ರ ದಶಕದಲ್ಲಿ. 93-94ರಲ್ಲಿ ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಂಡ್ಬಂದ್ರು. ಅವಾಗ ಬಂದಿದ್ದು ಕಾರ್ಯಕ್ರಮ DPEP, ಅಂದ್ರೆ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್. 94-95ನೇ ಇಸ್ವಿನಲ್ಲಿ DPEP ಬಂದ ಮೇಲೆ ಏನಾಯ್ತು ನೋಡಿ. ಆಗಿದ್ದೇನು? DPEP ವರ್ಲ್ಡ್ ಬ್ಯಾಂಕ್ ದುಡ್ಡು ಕೊಟ್ಟಾಗ ಹಾಕದಂತ ಷರತ್ತು ಇದು. ನಾನು ಹೇಳ್ತಾ ಇರೋದಲ್ಲ, NCERTಯ ಮಾಜಿ ಡೈರೆಕ್ಟರ್ ಪ್ರೊಫೆಸರ್ ಕೃಷ್ಣಕುಮಾರ್ ಅವರೇನೆ ಲೇಖನ ಬರೆದಿದ್ದಾರೆ. ನಾನು ಲೇಖನ ನಿಮ್ಗೆ ನಿಮ್ಮ ಸ್ನೇಹಿತರು ಕೊಟ್ಟಿದ್ದೀನಿ, ನಿಮ್ಗೂ ಕಳಿಸ್ತೀನಿ ನಾನು, ನೀವು ನೋಡಿರ್ಬೋದು ಲೇಖನ. ಅದರಲ್ಲಿ ಪ್ರೊಫೆಸರ್ ಕೃಷ್ಣಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತ ಸರ್ಕಾರ ಅವತ್ತು ವರ್ಲ್ಡ್ ಬ್ಯಾಂಕ್ ಜೊತೆಗೆ ಹೀನಾಯ ಷರತ್ತುಗಳಿಗೆ ಸೈನ್ ಹಾಕಿದ್ದಾರೆ, ಒಪ್ಕೊಂಡಿದ್ದಾರೆ ಷರತ್ತುಗಳಿಗೆ. ಏನ್ ಷರತ್ತು? ವರ್ಲ್ಡ್ ಬ್ಯಾಂಕ್ ದುಡ್ಡು ಕೊಟ್ಟಾಗ ಹಾಕದಂತ ಮೊದಲನೇ ಷರತ್ತು ಅಂದ್ರೆ, ನಾವು ಕೊಡೋ 1,000 ಕೋಟಿ ರೂಪಾಯಿ ದುಡ್ಡಲ್ಲಿ ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ.
ಎರಡನೇದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸಂಗಿಲ್ಲ. ಅಂದ್ರೆ ಲೈಬ್ರರಿ, ಲ್ಯಾಬೊರೇಟರಿ ಇವೆಲ್ಲ ಮಾಡಂಗಿಲ್ಲ. ಕಟ್ಟಡಗಳನ್ನ ಕಟ್ಟಿಬೇಕಾರೆ ಅದಕ್ಕೆ ಡಿಪಿಇಪಿ ಕಟ್ಟಡಗಳು ಬಂತು. ಡಿಪಿಇಪಿ ಕಾರ್ಯಕ್ರಮದ ಮುಂದುವರಿಕೆ ಸರ್ವ ಶಿಕ್ಷಾ ಅಭಿಯಾನ್, ರಾಷ್ಟ್ರೀಯ ಉಚ್ಚತಾ ಶಿಕ್ಷಾ ಅಭಿಯಾನ್, ಸಮಗ್ರ ಶಿಕ್ಷಾ ಅಭಿಯಾನ್ ಇವೆಲ್ಲ ನೋಡಿ, ಎಲ್ಲ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟಿನ ಮುಂದುವರಿಕೆ. ಸರ್ವ ಶಿಕ್ಷಾ ಅಭಿಯಾನದ ದೊಡ್ಡ ದೊಡ್ಡ ಬಂಗಲೆಗಳು, ಕಟ್ಟಡಗಳು ಬರ್ತವೆ, ಶಿಕ್ಷಕರೇ ಇಲ್ಲ. ಈಗ ನೋಡಿ, ಬಹಳ ಸರಳ ವಿಷಯ. ಶಿಕ್ಷಣದ ಗುಣಮಟ್ಟದ ಶಿಕ್ಷಣ ಬೇಕು ಅಂದ್ರೆ ಮೊದಲು ನಮಗೆ ಬೇಕಿರೋದು ಶಿಕ್ಷಕರು, ಎರಡನೇದು ಮೂಲಭೂತ ಸೌಕರ್ಯಗಳು. ಕ್ಲಾಸ್ ರೂಮ್ ಬಿಲ್ಡಿಂಗ್ ನಂತರ ನಮ್ಮ ಮುಂದೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಉದಾಹರಣೆ ಇದೆ. ಶಾಂತಿನಿಕೇತನದಲ್ಲಿ ಅವರು ಮರದ ಕೆಳಗೆ ಕೂತು ಪಾಠ ಮಾಡಿದ್ದಾರೆ. ಕಟ್ಟಡ ಇಲ್ಲ ಅಂದ್ರೆ ಪಾಠ ಮಾಡ್ಬೋದು, ಪಾಠ ಮಾಡಕ್ಕೆ ಮೇಷ್ಟ್ರು ಬೇಕು. ಆದ್ರೆ ಆಗಿದ್ದೇನು, 95ನೇ ಇಸ್ವಿಯಿಂದ ಈಚೆಗೆ ನೀವು ನೋಡಿದ್ರೆ ಟೀಚರ್ಸ್ ರೆಕ್ರೂಟ್ಮೆಂಟ್ ವರ್ಚುವಲಿ ಸ್ಟಾಪ್ ಆಗಿಬಿಟ್ಟಿದೆ. ಇದು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಯ ಪ್ರಭಾವ. ಇದು ವರ್ಲ್ಡ್ ಬ್ಯಾಂಕ್ ಇಂದ ದುಡ್ಡು ತಗೊಂಡಂತ ಪ್ರಭಾವ. ಇದು ವರ್ಲ್ಡ್ ಬ್ಯಾಂಕ್ ಯಾಕೆ ಮಾಡ್ತು ಅಂದ್ರೆ, ವರ್ಲ್ಡ್ ಬ್ಯಾಂಕ್ ಆಗ್ಲಿ, ADB ಆಗ್ಲಿ, ಇವರಿಗೆ ಫಂಡಿಂಗ್ ಎಲ್ಲಿಂದ ಬರ್ತದೆ ನಿಮ್ಗೆ ಗೊತ್ತಾ ಇದೆ. ಇವ್ರು ಫಂಡ್ ಮಾಡೋರು ಯಾರು ಅಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳು. ಅವ್ರಿಗೆ ಇವಾಗ ನಮ್ಮ ಸಾರ್ವಜನಿಕ ಶಿಕ್ಷಣ ಧ್ವಂಸ ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಳಿತವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಳೆದ್ರೆ ಅವ್ರುಗಳು ಲಾಭ ಮಾಡಬಹುದು. ಇದು ಉದ್ದೇಶ. ಇದು ತುಂಬಾ ಸರಳ ಎಕನಾಮಿಕ್ಸ್. ಇದು ಒಬ್ಬ ಹಳ್ಳಿಯ ನಮ್ಮ ರೈತನ ಕೇಳಿದ್ರೆ ಹೇಳ್ತಾನೆ, ಇಡೀ ಸಂಚೆ ಖಾಸಗೀಕರಣ, ಶಿಕ್ಷಣ ಖಾಸಗೀಕರಣ ಆಗ್ಬೇಕು, ಜನರಿಗೆ ಸುಲಭವಾಗಿ ಶಿಕ್ಷಣ ಸಿಗಬಾರ್ದು, ಉಳ್ಳವರು ಮಾತ್ರ ಉಳ್ಳವರು ಮಾತ್ರ ಶಿವಾಲಯ ಮಾಡೋರನ್ನಾಗಿ, ಉಳ್ಳವರು ಮಾತ್ರ ಶಾಲೆ ಸೇರುವರು ಅನ್ನೋ ತರ ಇದು ನೀತಿ, ಇದು ಆರ್ಥಿಕ ನೀತಿ. ಖಂಡಿತ ಸರ್, 100ಕ್ಕೆ 100 ಇದು. ಇಡೀ ಶಿಕ್ಷಣ ಜಾಗತೀಕರಣ ಆದ ಮೇಲೆ ನೋಡಿದ್ರೆ ಶಿಕ್ಷಣ ಏನಾಗ್ತಿದೆ, ಶಿಕ್ಷಣ ಹೆಚ್ಚು ಹೆಚ್ಚು ದುಬಾರಿ ಆಗ್ತಾ ಇದೆ. ಈಗ ಶಿಕ್ಷಣ ದುಬಾರಿ ಆಗೋದ್ರ ಕಾರಣ ನಮ್ಮ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಏನಿದೆ ಭಾರತದಲ್ಲಿ, ಇದು ನಮ್ಮ ನವೋದಯ ಚಿಂತಕರು, ಸ್ವಾತಂತ್ರ್ಯ ಯೋಧರು, ಇವರ ಹೋರಾಟದ ಪ್ರಭಾವ. ಅತ್ಯುತ್ತಮ ಸಾರ್ವಜನಿಕ ಶಿಕ್ಷಣ ಯಾಕಿದೆ ಅಂದ್ರೆ, ಇದರ ಹಿಂದೆ ಈಶ್ವರಚಂದ್ರ ವಿದ್ಯಾಸಾಗರ್, ಜ್ಯೋತಿಬಾರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಕುದ್ಮಲ್ ರಂಗರಾಯರು, ಪಂಡಿತ್ ತಾರಾನಾಥ್ ಅವರು, ಅಥವಾ ನಂತರ ನಮ್ಮ ನವೋದಯ ಸಾಹಿತಿಗಳು ಕುವೆಂಪು ಆಗಲಿ, ಅಥವಾ BM ಶ್ರೀಕಂಠಯ್ಯನವರಾಗ್ಲಿ, ಸ್ವಾತಂತ್ರ್ಯ ಯೋಧರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಇನ್ನಿತರ ಎಷ್ಟೋ ಜನ ಯಾರು ಬಂದ್ರು, ಇವರೆಲ್ಲರೂ ಕನಸಿದ್ದೇನೆ ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಶಿಕ್ಷಣ ಉಚಿತವಾಗಿ ಸಿಗಬೇಕು. ಆದ್ರಿಂದ ನಮ್ಮ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಬಹಳ ಬಲಿಷ್ಠವಾಗಿ ಬಹಳ ಚೆನ್ನಾಗಿದೆ. ಇದನ್ನ ಧ್ವಂಸ ಮಾಡಬೇಕು. ಈಗ ಖಾಸಗಿ ಬೆಳಿಬೇಕು ಅಂದ್ರೆ ಪಬ್ಲಿಕ್ ಎಜುಕೇಶನ್ ಡೆಸ್ಟ್ರಾಯ್ ಆಗಬೇಕು. ಪಬ್ಲಿಕ್ ಎಜುಕೇಶನ್ ಡೆಸ್ಟ್ರಾಯ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಒಬ್ಬ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ಅವನಿಗೆ ಪಾಯ್ಸನ್ ತಗೊಂಬಂದು ಕೊಡ್ಬೇಕು ಅಂತ ಏನಿಲ್ಲ, ಉಪವಾಸ ಹಾಕ್ಬಿಟ್ರೆ ಸತ್ತೋಗ್ತಾನೆ. ನೋಡಿ, ನಮ್ಮ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ, ಈ ಜಾಗತೀಕರಣದ ನೀತಿ 30 ವರ್ಷ ಬೇಕಾಯ್ತು, ಇನ್ನೂ ಧ್ವಂಸ ಮಾಡಕ್ಕಾಗಿಲ್ಲ. ಸರ್ಕಾರಿ ಶಾಲೆಗಳನ್ನ, ಕನ್ನಡ ಶಾಲೆಗಳನ್ನ ನೋಡಿ, ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಫೌಂಡೇಶನ್. ಈ ಫೌಂಡೇಶನ್ ಹೊಡೆದಾಕೋದಿಕ್ಕೆ ಇಲ್ಲಿ ನಾನು ಯಾವ್ದೋ ಒಂದು ರಾಜಕೀಯ ಪಕ್ಷನ ದೂಷಿಸ್ತಾ ಇಲ್ಲ, ಅಧಿಕಾರಕ್ಕೆ ಬಂದಂತ ಎಲ್ಲ ರಾಜಕೀಯ ಪಕ್ಷಗಳು ಈ ಜಾಗತೀಕರಣ ನೀತಿ ಮೊದಲು ಸಹಿ ಹಾಕಿದ್ದು ಕಾಂಗ್ರೆಸ್, ತಂದಿದ್ದು ಕಾಂಗ್ರೆಸ್ ಪಕ್ಷ. ಆದ್ರೆ ಇದನ್ನ ಬಹಳ ವೇಗವಾಗಿ, ತ್ವರಿತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಇವತ್ತಿನ ಬಿಜೆಪಿ ಮತ್ತು NDA ನೇತೃತ್ವದ ಸರ್ಕಾರ. ಇವತ್ತು ಇದು ನಡೀತಾ ಇರೋದು. ಸೊ ಅದರಿಂದ ಆಳುವ ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಇದರಲ್ಲಿ ಶಾಮೀಲಾಗಬೇಕು. ಇಡೀ ಎಜುಕೇಶನ್ ಧ್ವಂಸ ಮಾಡೋದು ಹುನ್ನಾರ. ಅಲ್ಲಿ ಇನ್ನೊಂದು ಅಡಿಷನಲ್ ಇದೆ, ನಿಮಗೆ ಗೊತ್ತಿದೆ. ಇವತ್ತು ಇವರಲ್ಲಿ ಒಂದು ಪಟ್ಟಭದ್ರ ಹಿತಾಸಕ್ತಿನೂ ಸೇರ್ಕೊಂಡ್ಬಿಟ್ಟಿದೆ. ಅದು ಅಂತ ಹೇಳಿದ್ರೆ, ಬಹುತೇಕ ಖಾಸಗಿ ಶಾಲೆಗಳು, ಕಾಲೇಜುಗಳು ನಡೆಸೋರು ಯಾರು, ಯಾವುದೇ ಪಕ್ಷ ಭೇದ ಇಲ್ದಿರ ಎಲ್ಲ MLAಗಳು, MP ಗಳು, MLCಗಳು ಅವರೇ ಶಿಕ್ಷಣ ಸಂಸ್ಥೆಗಳ ಮಾಲೀಕರಾಗಿದ್ದಾರೆ ಅಥವಾ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಇದು ಸ್ಪಷ್ಟ ಆಗಿದೆ. ಒಟ್ಟಾರೆ ನೋಡಿದ್ರೆ ಕಾರ್ಪೊರೇಟ್ ಹಿತಾಸಕ್ತಿ ಇಟ್ಕೊಂಡು ಇದು ಬಹುತೇಕರಿಗೆ ಎಲ್ಲರೂ ಗೊತ್ತಿದೆ ಸರ್. ಈಗ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಗೊತ್ತಿದ್ರು
ನಾವು ಕೇವಲ ರಾಜಶೇಖರ್ ಅಥವಾ ಕಿರಣ್ ಕುಮಾರ್ ಇವರು ನಾವು ಮಾತನಾಡ್ತಾ ಇದೀವಿ. ಇವತ್ತು ಮಂಡ್ಯ ನಾವು ನಿಮ್ಮ ವಿಡಿಯೋಗಳು ನಿಮ್ಮ ಸೋಷಿಯಲ್ ಪೇಜ್ಗಳನ್ನ ನೋಡ್ತಾ ಇದ್ದೆ, ಬಹುತೇಕ ನೀವು ಎಲ್ಲ ಕಡೆ ಅರಿವು ಮೂಡಿಸ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಜನ ಎದ್ದಿದ್ದಾರೆ. ಅಂದ್ರೆ ಇಡೀ ಕರ್ನಾಟಕಕ್ಕೆ ಇದು ವ್ಯಾಪಿಸ್ಬೇಕು, ಕಿಚ್ಚು ಹಬ್ಬಿಸ್ಬೇಕು ಅಂತಂದ್ರೆ ಅಂದ್ರೆ ಯಾವ ನಾವು ಸಮಾಜವಾದಿ ಮತ್ತು ಹಿನ್ನೆಲೆಯಲ್ಲಿ ಬಂದಂತ ಮುಖ್ಯಮಂತ್ರಿ ಇವತ್ತು ಅವರೇ ಟೊಂಕ ಕಟ್ಟಿಕೊಂಡು ಈ ಸ್ಕೂಲ್ಗಳನ್ನ ಮುಚ್ಚಿ ಕೇವಲ 800 ಶಾಲೆಗಳಿಗೆ ಇಳಿಸಿ ಮತ್ತು ಆ ಶಿಕ್ಷಕರಿಗೆ ಏನಂತೇಳಿ ಅತಿಥಿ ಶಿಕ್ಷಕರಿಂದ ಪಾಠ ಮಾಡಿಸ್ತಕ್ಕಂಥ ಅಥವಾ ಇವ್ರದೇ ಭಾಷೆಯಲ್ಲಿ ಹೇಳೋದಾದ್ರೆ ಔಟ್ಸೋರ್ಸ್ ನೀವು ಕಳಿಸಿರ್ತಕ್ಕಂಥ ಇದ್ರಲ್ಲಿ ಇದೆ ಔಟ್ಸೋರ್ಸ್ ಮಾಡತಕ್ಕಂಥ ವ್ಯವಸ್ಥೆಯನ್ನ ತರ್ತಾ ಇದ್ದಾರೆ. ಈ ಮೂಲಕ ಇಡೀ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದ್ರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಧ್ವಂಸ ಮಾಡಿ ಸಂಪೂರ್ಣ ಖಾಸಗೀಕರಣ ಮಾಡತಕ್ಕಂತ ಕೀರ್ತಿ ಸಿದ್ದರಾಮಯ್ಯವ್ರಿಗೆ ಸಲ್ಲುತ್ತೆ. ಸೊ ಇದು ಅಂತಿಮವಾಗಿ ಅವ್ರಿಗೆ ಇವತ್ತು ಹೋರಾಟಗಾರರಾಗಿ ಮತ್ತು ನಾವೆಲ್ಲ ಒಬ್ಬ ಪತ್ರಕರ್ತನಾಗಿ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಜನರಿಗೆ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಸಮಸ್ಯೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಈ ಕಡೆ ಇದೆ, ಅವರು ಆ ಕಡೆ ಆದ್ರೆ ಇಲ್ಲಿ ಸ್ಕೂಲ್ ಮುಚ್ಚೋಗ್ತಾ ಇದೆ. ಸ್ಕೂಲ್ ಮುಚ್ಚೋದ್ರೆ ಇಡೀ ಶಿಕ್ಷಣವನ್ನ ಕಿತ್ಕೊಂಡ ಹಾಗೆ, ಅವರ ಹಕ್ಕನ್ನ ಕಿತ್ಕೊಂಡ ಹಾಗೆ ಅನ್ನೋದನ್ನ ಜನರಿಗೆ ಹೇಳ್ಬೇಕಾಗಿದೆ. ತಾವು ಏನ್ ಮಾಡ್ತಾ ಇದೀರಿ ಸರ್? ನೋಡಿ, ಅದಕ್ಕೆ ನಾವೀಗ ಹಳ್ಳಿನಲ್ಲಿ ಕರ್ನಾಟಕದಾದ್ಯಂತ ಸಾವಿರಾರು ಹಳ್ಳಿಗಳಲ್ಲಿ ಅಲ್ಲಿ ಹಳ್ಳಿ ಮಟ್ಟದಲ್ಲಿ ಪೋಷಕರ ವಿದ್ಯಾರ್ಥಿಗಳ ಸಮಿತಿಗಳನ್ನ ಮಾಡಿದೀವಿ. ಹಳ್ಳಿ ಪೋಷಕರು ಎದ್ದು ನಿಂತಿದ್ದಾರೆ. ನಮ್ಮೂರ ಶಾಲೆ ನಮ್ಮ ಕಣ್ಮಣಿಯದು, ನಮ್ಮ ಶಾಲೆ ನಮ್ಮ ಕಣ್ಮಣಿಯದು, ಈ ಶಾಲೆನ ಮುಚ್ಚಕ್ಕೆ ನಾವು ಬಿಡಲ್ಲ ಅಂತೇಳಿ ಪೋಷಕರು ನಿಂತಿದ್ದಾರೆ. ಇದು ಒಂದು ರೀತಿ ಪ್ರತಿರೋಧದ ಚಳವಳಿ ಬರ್ತಾ ಇದೆ. ಯಾಕೆಂದ್ರೆ ಇವತ್ತು ಜನಗಳಿಗೆ ನಾವು ಜನ ಅರ್ಥ ಮಾಡ್ಕೋತಿದ್ದಾರೆ. ನಿಮ್ಗೂ ಕಳಿಸಿದ್ದೆ ನಾನು, ಇದು ನಾನು ಹೇಳ್ತಾ ಇರೋದಲ್ಲ, ರಾಜ್ಯ ಸರ್ಕಾರದ ಸರ್ಕ್ಯುಲರ್ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೊದಲು ಆ ಗ್ರಾಮ ಪಂಚಾಯತಿಗೆ ಒಂದು KPS ಮ್ಯಾಗ್ನೆಟ್ ಸ್ಕೂಲ್ ಅಥವಾ ಇವರೇ ಹೇಳೋ ಪ್ರಕಾರ KPS ಶಾಲೆಗಳನ್ನ ಮಾಡ್ತಾರೆ. ಆದ್ರೆ 6,500 KPS ಸ್ಕೂಲ್ಗಳು. ನಂತರ ಈ KPS ಸ್ಕೂಲ್ಗಳನ್ನ ನಾವು ಹೊರಗುತ್ತಿಗೆಗೆ ಕೊಟ್ಟು ಬಿಡ್ತೀವಿ, ಅಂದ್ರೆ ಪ್ರೈವೇಟೈಸ್ ಮಾಡ್ತೀವಿ. ಈಗಾಗಲೇ ನೀವು ನೋಡಿದೀರಾ, ರಾಮನಗರದಲ್ಲಾಗ್ಲಿ ಅಥವಾ ಹಾಸನದಲ್ಲಿ, ಅರಸೀಕೆರೆಯಲ್ಲಿ, ಮಂಡ್ಯದಲ್ಲಿ, ಬೇರೆ ಬೇರೆ ಕಡೆ ಇವತ್ತು CSR ಫಂಡ್ ನ ಬಳಸ್ಕೋತೀವಿ ನೆಪದಲ್ಲಿ ಇವತ್ತು ಖಾಸಗಿ ಸಂಸ್ಥೆಗಳು ಬಂದು ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಯಾಕೆ ಕಟ್ತಾರ ಅವರು? ಇದು ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ, ಈ ಶಾಲೆಗಳನ್ನ ಅವರಿಗೆ ಧಾರೆ ಎರೆದು ಬಿಡ್ತಾರೆ. ಇದು ಬಹಳ ದುರಂತ. ಇದನ್ನ ನಾವು ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಜನ ಇವತ್ತು ಎಚ್ಚೆತ್ಕೊಂಡು ನಮ್ಮೂರ ಶಾಲೆ ನಾವು ಉಳಿಸ್ತೀವಿ, ನಾವು ಇದನ್ನ ಮುಚ್ಚಕ್ ಬಿಡಲ್ಲ ಅಂತೇಳಿ ಮುಂದೆ ಬಂದು ನಿಂತಿದ್ದಾರೆ. ಈಗ ರಾಮನಗರದಲ್ಲೇ ತಗೊಂಡ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದಂತ ಸ್ಕೂಲ್ ಸರ್, 107 ವರ್ಷ ಹಳೆಯ ಸ್ಕೂಲು. ಎಂತ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಶತಮಾನದ ಶಾಲೆ ಇದು, ನಮ್ಮ ಹೆರಿಟೇಜ್ ಇದು. ಇದನ್ನ ಉಳಿಸ್ಕೊಳ್ಳೋದು ಬಿಟ್ಟು ಇವಾಗ ಈ ಶಾಲೆಗಳನ್ನ ಮುಚ್ಚಕ್ ಹೋಗ್ತಾರೆ ಅಂದ್ರೆ ಎಂತ ದುರಂತ ನೋಡಿ. ಅಂದ್ರೆ ಇಲ್ಲಿ ಜನಗಳು ಎಚ್ಚೆತ್ತು ಬರ್ತಾ ಇದ್ದಾರೆ. ಅಲ್ಲಲ್ಲ, ಶತಮಾನದ ಶಾಲೆಯನ್ನ ಮುಚ್ತಾ ಇರ್ತಕ್ಕಂತ ಈ ಸರ್ಕಾರದ ಹುನ್ನಾರವನ್ನ ಜನಕ್ಕೆ ನಾನು ಪದೇ ಇದೇ ಪ್ರಶ್ನೆ ಯಾಕೆ ಹೇಳ್ತೇನೆ ಅಂದ್ರೆ, ಬೆಳಗ್ಗೆಯಿಂದ ನಮ್ಗೆ ಸುಮಾರು ಒಂದು 4 ಗಂಟೆ ನಿರಂತರ 4-5 ಗಂಟೆ ಎಲ್ಲರನ್ನೂ ಮಾತನಾಡಿಸಿದೀವಿ. ಎಲ್ಲ ಏನು ವಿಚಾರವಾದಿಗಳು, ಹೋರಾಟಗಾರರು, ಸಾಹಿತಿಗಳು ಅನ್ನೋರು ಎಲ್ಲರೂ ಕೂಡ. ಸೊ ಅವ್ರಿಗೆ ಒಂದು ಸ್ಪಷ್ಟ ನಿಲುವಿಲ್ಲ. ಆದೇಶ ಇದೆಯಾ, ಮಾತಾಡಕ್ ಹೀಗಿದೆಯಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ನಿಮ್ಮನ್ನ ಆದೇಶ ಕೇಳಿದ್ದು ಮತ್ತೆ ನಿಮ್ ಜೊತೆ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ನೀವು ಇವತ್ತು ಹೇಳ್ತಾ ಇದ್ದೀರಾ, ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಮುಚ್ಚಿ ಬಾಗಿಲು ಹಾಕಿ ಪ್ರೈವೇಟ್ ವ್ಯಕ್ತಿಗಳಿಗೆ, ಪ್ರೈವೇಟ್ ಕಂಪನಿಗಳಿಗೆ, ಪ್ರೈವೇಟ್ ಟ್ರಸ್ಟ್ಗಳಿಗೆ, ಪ್ರೈವೇಟ್ ಅಕಾಡೆಮಿಗಳಿಗೆ ಕೊಡ್ತಕ್ಕಂತ ಸಂಪೂರ್ಣವಾದ ಒಂದು ಘಾತಕ ವ್ಯವಸ್ಥೆಯನ್ನ, ಯೋಜನೆಯನ್ನ ಈ ಸರ್ಕಾರ, ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರು ಮಾಡಿಕೊಂಡಿದ್ದಾರೆ. ಇದು ನಾನು ಹೇಳ್ತಾ ಇರ್ತಕ್ಕಂಥ ಪ್ರಮುಖ ಆರೋಪ. ಇದು ಹೌದಾ ಅಲ್ವಾ? ಇಲ್ಲಿ ಪ್ರಶ್ನೆ, ಇವತ್ತು ರಾಜ್ಯ ಸರ್ಕಾರ ಇದರಲ್ಲಿ ಶಾಮೀಲಾಗಿದೆ ಸರ್. ಈಗ ಇದು ಪ್ರಶ್ನೆ ಒಬ್ರು ಮುಖ್ಯಮಂತ್ರಿ, ಒಬ್ರು ಶಿಕ್ಷಣ ಸಚಿವರಲ್ಲ, ಇಡೀ ರಾಜ್ಯ ಸರ್ಕಾರ. ಇವತ್ತು ರಾಜ್ಯ ಸರ್ಕಾರ ನಾವು ಕೇಂದ್ರ ಸರ್ಕಾರದ NEP ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅನ್ನೋದು NEP ಬಹಳ ಪ್ರಮುಖ ಶಿಫಾರಸು. ಅದಕ್ಕೆ NEP-ನ ದೇಶದಾದ್ಯಂತ ಎಲ್ಲ ಶಿಕ್ಷಣ ತಜ್ಞರು, ಶಿಕ್ಷಕರು, ಪೋಷಕರು ವಿರೋಧಿಸ್ತಾ ಬಂದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಬಂದ್ವಿ ನಾವು. ಸೊ ಇಲ್ಲಿ ಪ್ರಶ್ನೆ ಬರೀ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್, BJP, JDS ಎಲ್ಲರೂ ಶಾಮೀಲಾಗ್ಬಿಟ್ಟಿದ್ದಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, 1 ವರ್ಷದ ಹಿಂದೆ
ನಮ್ಮ ಕರ್ನಾಟಕದ ಅಸೆಂಬ್ಲಿ ಒಳಗಡೆ ಚರ್ಚೆ ಆಯಿತು. ಆ ಚರ್ಚೆ ವಿಡಿಯೋ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗಡೆ ಬಂತದು. ಅಲ್ಲಿ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಎದ್ದು ನಿಂತು ಹೇಳ್ತಾರೆ, ನಾವೀ ತರ KPS ಶಾಲೆಗಳನ್ನ ಮಾಡಬೇಕು ಅಂತಿದೀವಿ, ಇದನ್ನ ಮಾಡಿದ್ರೆ 8-10 ಶಾಲೆಗಳನ್ನು ನಾವು ಮರ್ಜ್ ಮಾಡಬೇಕಾಗತ್ತೆ ಅಂತ ಅವ್ರಿಗೆ ಹೇಳ್ತಿದ್ದಂಗೆ ಒಬ್ರು ಬಿಜೆಪಿ MLA ಎದ್ದು ನಿಲ್ತಾರೆ, ದಯವಿಟ್ಟು ನಮ್ಮೂರಿಗೆ ಬನ್ನಿ ಸರ್, ನಾನು 10 ಶಾಲೆ ಮುಚ್ಚಿಸ್ತೀನಿ. ಇನ್ನೊಬ್ರು ಕಾಂಗ್ರೆಸ್ MLA ಎದ್ದು ನಿಂತು ಹೇಳ್ತಾರೆ, ನಮ್ಮೂರಿಗೆ ಬನ್ನಿ, ನಾನೊಂದು 12 ಶಾಲೆ ಮುಚ್ಚಿಸ್ತೀನಿ. ಇನ್ನೊಬ್ರು JDS ಅವ್ರು ಎದ್ದು ನಿಲ್ತಾರೆ, ನಮ್ಮೂರಿಗೆ ಬನ್ನಿ ಸರ್, 8 ಶಾಲೆ ನಾನು ಮುಚ್ಚಿಸ್ತೀನಿ ಅಂತ. ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಶಾಲೆಗಳ ಮುಚ್ಚೋ ಅಭಿಯಾನದಲ್ಲಿದ್ದಾರೆ. ಇವತ್ತು ಮುಚ್ಚೋ ಗುತ್ತಿಗೆ ತಗೊಂಡ್ಬಿಟ್ಟಿದಾರ ಇವರು. ಅದೇ ಇವಾಗ ಅಭಿಯಾನ ನಡೀತಾ ಇರೋದು ಶಾಲೆಗಳನ್ನ ಓಪನ್ ಮಾಡೋ ಅಭಿಯಾನ, ಶಾಲೆಗಳನ್ನ ಬಂದ್ ಮಾಡೋ ಅಭಿಯಾನ. ಇವತ್ತೇನಾಗಿದೆ, ಇದರ ಹಿಂದೆ ಈ ಸರ್ಕಾರಗಳು, ದೊಡ್ಡ ದೊಡ್ಡ ಈ ಬಂಡವಾಳಗಾರರು ಯಾರಿದ್ದಾರೆ, ಕಾರ್ಪೊರೇಟ್ ಮನೆತನಗಳೇನಿದೆ, ಇವ್ರ ಜೊತೆಗೆ ಶಾಮೀಲಾಗ್ಬಿಟ್ಟು ಇಡೀ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆನ ಧ್ವಂಸ ಮಾಡೋದೇ ಇವತ್ತು ಆಳುವವರ ನೀತಿಯಾಗೋಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ, ಈಗ ಈ KPS ಶಾಲೆ ಮೂಲಕ ನಾವು ಇಂಗ್ಲಿಷ್ ಕಲಿಸ್ತೀವಿ, ಅತ್ಯಾಧುನಿಕ ವ್ಯವಸ್ಥೆಯನ್ನ ಕೊಡ್ತೀವಿ, ಲ್ಯಾಬ್ ಫೆಸಿಲಿಟಿ ಕೊಡ್ತೀವಿ, ಕಂಪ್ಯೂಟರ್ ವ್ಯವಸ್ಥೆ ಕೊಡ್ತೀವಿ, ಹಾಗೆ ಹೀಗೆ ಇಂದ್ರ ಚಂದ್ರ ಸ್ವರ್ಗಲೋಕವನ್ನೇ ಇಳಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಸೊ ನಾನ್ ಕೇಳೋದು, ಕರ್ನಾಟಕದ ಒಟ್ಟು ಶಾಲೆ, ರಾಜ್ಯದಲ್ಲಿ ಎಷ್ಟು ಶಾಲೆ ಇರೋದು ಕರ್ನಾಟಕದಲ್ಲಿ? ಅದು ಪ್ರೈಮರಿಯಿಂದ ನೀವು ತಗೊಂಡ್ರೆ, ಪ್ರೈಮರಿ ಹೈಸ್ಕೂಲ್ ಎಲ್ಲ ಸೇರಿ ಹತ್ರ ಒಂದು 39,000 ಸರ್ಕಾರಿ ಶಾಲೆಗಳು. 39,000 ಸರ್ಕಾರಿ ಶಾಲೆಗಳಲ್ಲೂ ಯಾಕೆ ನೀವು ಅಷ್ಟು ಶಾಲೆಗಳನ್ನ KPSC ಮಾಡಿ? ನಿಮ್ಗೆ ಅಷ್ಟೊಂದು ಇದಿದ್ರೆ, ನಿಮ್ಗೆ ಅಷ್ಟೊಂದು ಏನು ಶಿಕ್ಷಣವನ್ನ ಉದ್ಧಾರ ಮಾಡೋ ಕನ್ಸಿದ್ರೆ, ಸೊ ಅಷ್ಟು ಶಾಲೆಗಳನ್ನ KPSC ಅಂತ ಮಾಡಿ, ಅದೆಷ್ಟು ಲೋನ್ ಬೇಕಾದ್ರೆ ತಗೊಬನ್ನಿ, ಅದೆಷ್ಟು ಪಾರ್ಟ್ನರ್ಶಿಪ್ ಬೇಕಾದ್ರೆ ತಗೊಬನ್ನಿ, ಅದೆಷ್ಟು CSR ಫಂಡ್ ಬೇಕಾದ್ರೆ ತಗೊಬನ್ನಿ, ಅಷ್ಟು ಎಲ್ಲೆಲ್ಲಿ ಶಾಲೆ ಇದೆಯೋ ಅದನ್ನ ಡೆವಲಪ್ ಮಾಡಿ. ಸೊ ನೀವು ಶಾಲೆಗಳನ್ನ ಮುಚ್ಚಿ ಬಸ್ಗಳ ಮೂಲಕ ನೀವು ಕರೆಸಿ, ವಿದ್ಯಾರ್ಥಿಗಳನ್ನ ಕರೆಸಿ ಮಾಡ್ತೀವಿ ಅಂತಕ್ಕಂಥ ಜನರ ಮಣ್ಣಿಗೆ ಕಣ್ಣೇರ್ತಕ್ಕಂಥ ಕೆಲಸ ಮಾಡಬೇಡಿ. ಸೊ ಇದಕ್ಕೆ ಅಂತಿಮವಾಗಿ ನೀವೇನಿವತ್ತು ಕರೆ ಕೊಟ್ಟಿದ್ದೀರ ಈ ಹೋರಾಟ, ಸೊ ಈ ಹೋರಾಟಕ್ಕೆ ಇಡೀ ಜನಕ್ಕೆ ನೀವು ಹೇಳ್ಬೇಕಾಗಿದೆ, ಬನ್ನಿ ನಮ್ ಜೊತೆ ಹೋರಾಟ ಮಾಡಕ್ಕೆ. ಶಿಕ್ಷಣ ತಜ್ಞರನ್ನ, ಸಾಹಿತಿಗಳನ್ನ ಕರಿಬೇಕಾಗಿದೆ. ಹೇಗ್ ಕರಿತೀರಾ? ಏನು ನಿಮ್ಮ ಸಂದೇಶ ಸರ್? ಸರ್ ನೋಡಿ, ಒಂದೇ ಒಂದು ವಿಷಯ, ನೀವೇನು ಬಸ್ ಹೇಳಿದ್ರಿ, ನಿಮಗೆ ನಾನೇನು ಸರ್ಕಾರಿ ಆದೇಶ ಕಳಿಸಿದೀನಿ, ಆ ಆದೇಶದಲ್ಲಿ ದಯವಿಟ್ಟು ನೋಡಿ. ನೀವು ಆ ಆದೇಶದಲ್ಲಿ ಹೇಳಿಬಿಟ್ಟಿದ್ದಾರೆ, ಬಸ್ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಬಂದು SDMCದು. ಅಂದ್ರೆ ನಮ್ಮೂರ ಶಾಲೆಯ ಪೋಷಕರು ಬಸ್ಗೆ ಏನ್ ಖರ್ಚಾಗತ್ತೆ ಆ ದುಡ್ಡನ್ನು ಕೊಡ್ಬೇಕಾಗ್ತದೆ. ಇದು ಸರ್ಕಾರ ಹೇಳ್ತಾ ಇರೋದು. ಎಂತ ದುರಂತ ನೋಡಿ, ರಾಜ್ಯ ಸರ್ಕಾರ ಮಾಡ್ತಿಲ್ಲ ಬಸ್ ವ್ಯವಸ್ಥೆ. ಮೊದಲನೇ ಬಸ್ ವ್ಯವಸ್ಥೆನೂ ಪ್ರಶ್ನೆ ಅಲ್ಲ ಇಲ್ಲಿ. ಸ್ಪಷ್ಟವಾಗಿದೆ ಸರ್, ರಾಜಶೇಖರ್ ಸರ್, ಸ್ಪಷ್ಟವಾಗಿದೆ. ಬಸ್ ವ್ಯವಸ್ಥೆಯನ್ನ ಪೋಷಕರೇ ಮಾಡ್ಕೋಬೇಕು. ಹೌದು, ಸ್ಪಷ್ಟವಾಗಿದೆ ಸರ್ ಅದರಲ್ಲಿ. ಆಮೇಲೆ ನೋಡಿ, ಇನ್ನೊಂದು, ಇವತ್ತೇನು ನಾವು ದ್ವಿಭಾಷಾ ಮಾಧ್ಯಮ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಜನಗಳನ್ನು ದಾರಿ ತಪ್ಪಿಸೋದು. ಇದು ನಮ್ಮ ಕನ್ನಡ ಭಾಷೆಯ ಹಾಗೇನೆ ನಮ್ಮ ಕಲಿಕೆನೆ ಕಗ್ಗೊಲೆ ಮಾಡುವಂತ ನೀತಿ ಇದು. ಪ್ರಪಂಚದಾದ್ಯಂತ ಶಿಕ್ಷಣ ತಜ್ಞರು ಎಲ್ಲರೂ ಹೇಳೋದು, ಶಿಕ್ಷಣದ ಏನು ಭಾಷಾ ಸೂತ್ರ ಏನಿದೆ, ಲ್ಯಾಂಗ್ವೇಜ್ ಪಾಲಿಸಿ ಏನಿದೆ, ದ್ವಿಭಾಷಾ ಸೂತ್ರ ಅಂದ್ರೆ ಮಾತೃಭಾಷೆ ಶಿಕ್ಷಣದ ಮಾಧ್ಯಮ ಆಗಬೇಕು. ಕರ್ನಾಟಕದಲ್ಲಿ ಬಹುತೇಕ ನಮ್ಮೆಲ್ಲರ ಮಾತೃಭಾಷೆ ಕನ್ನಡದಲ್ಲಿ ಶಿಕ್ಷಣ ಆಗ್ಬೇಕು. ಜೊತೆಗೆ ಇಂಗ್ಲಿಷ್ನ ಒಂದು ಭಾಷೆಯಾಗಿ 1ನೇ ತರಗತಿಯಿಂದ ಕಲಿಸ್ಬೇಕು. ಇದು ನೋಡಿ ಬಹಳ ವರ್ಷಗಳು ನಡೀತು. ಆದ್ರೆ 1980-90ರ ದಶಕದಿಂದ ಇದೇ ಸರ್ಕಾರಗಳು ಮಾಡಿದ್ದೇನೆಂದ್ರೆ, ಇಂಗ್ಲಿಷ್ನ 1ನೇ ತರಗತಿಯಿಂದ ಹೇಳ್ಕೊಡಕ್ಕೆ ಬದಲಾಗಿ 5ನೇ ತರಗತಿಯಿಂದ ಹೇಳ್ಕೊಡಕ್ಕೆ ಶುರು ಮಾಡುದು. ಏನಾಯ್ತು? ಎಲ್ಲ ಪೋಷಕರು ನಮ್ಮ ಮಕ್ಕಳಿಗೆ ಉದ್ಧಾರ ಆಗ್ಬೇಕು ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇದ್ರೆ ಆಗಲ್ಲ ಅಂತೇಳಿ ಎಲ್ಲ ಪೋಷಕರು ಮಕ್ಕಳನ್ನ ತಗೊಂಡೋಗಿ ಖಾಸಗಿ ಶಾಲೆಗಳಿಗೆ ಹಾಕೋದು. ಇವತ್ತು ಭಾಷಾ ನೀತಿ ಏನಿದೆ, ಈ ಭಾಷಾ ನೀತಿ ಸರ್ಕಾರಿ ಶಾಲೆಗೆ ಮಾತ್ರ ದ್ವಿಭಾಷಾ ನೀತಿ, ಖಾಸಗಿ ಶಾಲೆಗೆ ಇನ್ನೊಂದು ಭಾಷಾ ನೀತಿ ಅಲ್ಲ. ನಾನು ತಮ್ಮ ಚಾನೆಲ್ ಮೂಲಕ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡೋದೇನಿದೆ, ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಸರ್ಕಾರಿ ಶಾಲೆನಲ್ಲಿ ಇಂಗ್ಲಿಷ್ ಮೀಡಿಯಂ ತರೋದಲ್ಲ, ಖಾಸಗಿ ಶಾಲೆಗಳಲ್ಲೂ ಕೂಡ ದ್ವಿಭಾಷಾ ಮಾಧ್ಯಮ ಜಾರಿಯಾಗಬೇಕು. ಮಾತೃಭಾಷೆ ಮತ್ತು ಇಂಗ್ಲಿಷ್ ನೀವು ಮಾಡಿ ನೋಡೋಣ, ಆಗ ನಿಮಗೆ ಗೊತ್ತಾಗ್ತದೆ. ಎಲ್ಲ ಪೋಷಕರು ನಮ್ಮ ಕನ್ನಡ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಕಡೆ ಮುಖ ಮಾಡ್ತಾರೆ. ಇದು ಆಗಲ್ಲ. ನೋಡಿ ಏನಾಗಿದೆ ಅಂದ್ರೆ, ಯಾಕೆ ನಾನು ಅದನ್ನ ಹೇಳಿದೆ ಅಂದ್ರೆ,
ಇವತ್ತು ಸರ್ಕಾರದ ಹುನ್ನಾರ ನೋಡಿ ಹೆಂಗ್ ನಡೀತಾ ಇದೆ ಅಂದ್ರೆ, ಇದು ಬಹಳ ವ್ಯವಸ್ಥಿತವಾಗಿ ಇವರು ಸಂಚುಗಳು ಹೆಂಗಿರುತ್ತೆ ಅಂದ್ರೆ, ಇವತ್ತು ಇವರು ತಗೊಳ್ಳೋ ಪಾಲಿಸಿ, ಇದರ ಪರಿಣಾಮ ನಮಗೆ ಗೊತ್ತಾಗಬೇಕು ಅಂದ್ರೆ 15 ವರ್ಷ 20 ವರ್ಷ 30 ವರ್ಷ ಆದ್ಮೇಲೆ ಗೊತ್ತಾಗ್ತದೆ. ಈಗ ನೋಡಿ ಎಂತ ದುರ್ದೈವ, ಎಂತ ದುರದೃಷ್ಟಕರ ನೋಡಿ. ಇವತ್ತು ರಾಜ್ಯ ಸರ್ಕಾರ, ನಮ್ಮ ಸಾಹಿತಿಗಳು ಕೂಡ ಇವತ್ತು ಏನ್ರಿ ಮಾಡೋದು, ಇವತ್ತು ಇಂಗ್ಲಿಷ್ ಮೀಡಿಯಂ ಬಂದಿಲ್ಲ ಅಂದ್ರೆ ಕನ್ನಡ ಶಾಲೆಗಳು ಸತ್ತೋಗ್ಬಿಡತ್ತಲ್ಲ ಅಂತ ದುಃಖಿಸ್ತಾ ಇದ್ದಾರೆ. ನಾವು ದುಃಖಿಸೋದ್ರಿಂದ ಆಗೋದಿಲ್ಲ, ಸರ್ಕಾರದ ಮೇಲೆ ಒತ್ತಾಯ ತರಬೇಕಾಗ್ತದೆ. ನಿಜ, ಯಾವ ಮಾಧ್ಯಮದಲ್ಲಿ ಮಕ್ಕಳು ಓದಬೇಕು ಅದನ್ನು ಆಯ್ಕೆ ಮಾಡೋ ಹಕ್ಕು ಪೋಷಕರಿಗಿರ್ಬೇಕು, ಅದು ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಭಾಷಾ ನೀತಿ ನಿರ್ಧಾರ ಮಾಡೋರು ಯಾರು? ಭಾಷಾ ನೀತಿ ನಿರ್ಧಾರ ಮಾಡೋರು ಪೋಷಕರಲ್ಲ. ಭಾಷಾ ನೀತಿ ನಿರ್ಧಾರ ಮಾಡಬೇಕಾಗಿರೋದು ಇವತ್ತು ಶಿಕ್ಷಣ ತಜ್ಞರು, ಸರ್ಕಾರ, ಭಾಷಾ ತಜ್ಞರು, ಇಡೀ ಪ್ರಪಂಚದ ನೀತಿ ರೂಪಿಸುವ ಸರ್ಕಾರ, ಪೋಷಕರಲ್ಲ. ಹೌದು, ಇದನ್ನ ಮಾಡಬೇಕಾಗಿದೆ. ಇವಾಗ ನೋಡಿ, ಅಲ್ಲಿ ನಾವೀಗ ಎಲ್ಲ ಸಾಹಿತಿಗಳು, ಶಿಕ್ಷಣ ತಜ್ಞರು, ಶಿಕ್ಷಕರು ಎಲ್ಲರಿಗೂ ನಾವು ಒಂದುಗೂಡಿಸೋದಕ್ಕೆ ಈಗಾಗಲೇ ಒಂದುಗೂಡಿಸಿದ್ವಿ. ನಾವು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಅಂತ ನಾವು ರಚನೆ ಮಾಡಿದ್ದೀವಿ. ಇದಕ್ಕೆ ರಾಜ್ಯ ಅಧ್ಯಕ್ಷರು ಬಂದು ಪ್ರೊಫೆಸರ್ ಎ ಮುರುಗಪ್ಪ ಅವರು, ಮಾಜಿ ಉಪಕುಲಪತಿಗಳು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಅವರಿದ್ದಾರೆ, ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು, ಡಾಕ್ಟರ್ ಮಲ್ಲು ಸಿದ್ದಪ್ಪ ಅವರು, ಡಾಕ್ಟರ್ ನಿರಂಜನ್ ಆರಾಧ್ಯ, ಮತ್ತೆ ರೈತ ಸಂಘಟನೆಯ ಮುಖಂಡರು, ದಲಿತ ಸಂಘಟನೆಯ ಮುಖಂಡರುಗಳು, ವಿದ್ಯಾರ್ಥಿ ಸಂಘಟನೆ AIDSO ಅದರ ಮುಖಂಡರುಗಳು, ಹಾಗೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿ, ನಾವೆಲ್ಲರೂ ಕೂಡ ಜೊತೆಗೆ ಸೇರಿ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು, ಇವತ್ತು ದ್ವಿಭಾಷಾ ಮಾಧ್ಯಮ ಜಾರಿ ಆಗಬೇಕು ಅಂತೇಳಿ, ದ್ವಿಭಾಷಾ ನೀತಿ ಜಾರಿ ಆಗಬೇಕು ಅಂತೇಳಿ ಹೋರಾಟನ ಬೆಳೆಸ್ತಾ ಇದ್ದೀವಿ. ದ್ವಿಭಾಷಾ ನೀತಿಯಲ್ಲಿ ಕನ್ನಡವೇ ಮೊದಲನೇ ಭಾಷೆ ಆಗಿರ್ಬೇಕು, ಅದು ನೀವು ಸ್ಪಷ್ಟಪಡಿಸ್ಬೇಕು ಅವರಿಗೆ, ಸರ್ಕಾರಕ್ಕೆ ಸರ್. ಇಲ್ಲಾಂದ್ರೆ ಅವರು ಇನ್ನೊಂದು ಬೇರೆ ಸಂಚನ್ನು ಕೂಡ ಅಲ್ಲಿ ಮಾಡೋ ಸಾಧ್ಯತೆ ಇದೆ, ನಾವು ನೋಡ್ತಾ ಇದೀವಿ ಅದನ್ನ. ಹೌದು ಸರ್, ನಿಮ್ಗೆ ಗೊತ್ತಿದೆ ಈಗಾಗಲೇ ನೋಡಿ, ಈಗ ಮೊನ್ನೆ CBSE ತ್ರಿಭಾಷಾ ನೀತಿ ಅಂತ ತಗೊಂಡ್ಬಂದಿದ್ದಾರೆ. ಏನ್ ತ್ರಿಭಾಷಾ ನೀತಿ ನೋಡಿ, ಅದು ಹೇಳ್ತಾ ಇರೋದು CBSE ಇವತ್ತು ಏನ್ ಸರ್, ಪ್ರಾದೇಶಿಕ ಭಾಷೆಯನ್ನ ಥರ್ಡ್ ಲ್ಯಾಂಗ್ವೇಜ್ ಆಗಿ ಮಾಡಿದ್ದಾರೆ ಅಲ್ಲಿ CBSE ಇಲ್ಲಿ. ನಿಮ್ಗೆ ಹೌದು ನೋಡಿ, ಲ್ಯಾಂಗ್ವೇಜಸ್ R1 ಹೇಳಿ ಸರ್, ಸಾರಿ ಪ್ರಾದೇಶಿಕ ಭಾಷೆಯನ್ನ ಥರ್ಡ್ ಲ್ಯಾಂಗ್ವೇಜ್ ಮಾಡಿದ್ದಾರೆ. ನಮ್ಮ ರಾಜ್ಯ ಭಾಷಾ ನೀತಿಯಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಯೇ ಮೊದಲ ಭಾಷೆ ಆಗ್ಬೇಕು, ಅಷ್ಟೇ ನಮ್ಮ ಒತ್ತಾಯ. ಅದೇ ದ್ವಿಭಾಷಾ ನೀತಿ ಆಗ್ಬೇಕು. ಹೌದು ಸರ್. ಅಲ್ಲ ನೋಡಿ, ಇವಾಗ ಮಾಡಿರೋದೇ ಒಂದು CBSE ಇವತ್ತು ಇಡೀ ದೇಶದ ಮೇಲೆ ಹಿಂದಿನ ಹೇರ ಕೊಟ್ಟಿದ್ದಾರೆ. ಹೌದು, ಹಿಂದಿಯ ಜೊತೆಗೆ ನೆಕ್ಸ್ಟ್ ಅವರು ಹೇರ ಕೊಟ್ಟಿದ್ದು ಸಂಸ್ಕೃತನ. ಅದಕ್ಕೆ 3 ಭಾಷೆಗಳಲ್ಲಿ 2 ಭಾಷೆಗಳು ದೇಶೀಯ ಭಾಷೆಗಳಾಗ್ಬೇಕು ಅಂತ. ಈ ದೇಶೀಯ ಭಾಷೆಗಳು ಅಂತ ಹೇಳಿದಾಗ ಇದರಿಂದ ಹುನ್ನಾರ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಕಳೆದ ವರ್ಷ ಫಂಡಿಂಗ್ ಏನಾಗಿದೆ, ಕಳೆದ 4-5 ವರ್ಷದಲ್ಲಿ ಫಂಡಿಂಗು ಸಂಸ್ಕೃತ ಯೂನಿವರ್ಸಿಟಿಗೆ 2,500 ಕೋಟಿ, ಕನ್ನಡ, ತಮಿಳು, ತೆಲುಗು, ಉರ್ದು ಎಲ್ಲ ಸೇರಿ ಕೊಟ್ಟಿರೋದು ಬರೀ 300 ಕೋಟಿ ಅಷ್ಟೇ. ಇದು ನೋಡಿ ಹುನ್ನಾರ. ಇವಾಗ ಎಲ್ಲ ನಮ್ಮ ರಾಜ್ಯ ಭಾಷೆಗಳಿದೆ, ಎಲ್ಲ ಪ್ರಾಂತೀಯ ಭಾಷೆಗಳು, ಅದನ್ನ 3ನೇ ಭಾಷೆ ಹಾಕಿದ್ದಾರೆ ಲಿಸ್ಟ್ ಅಲ್ಲಿ. ಆ 3ನೇ ಭಾಷೆ ಲಿಸ್ಟ್ ನಲ್ಲಿ ಹಿಂದಿ ಇಲ್ಲ, ಸಂಸ್ಕೃತ ಇಲ್ಲ. ನೋಡಿ ಹುನ್ನಾರ ಹೆಂಗಿದೆ. ಇದು ಕೇಂದ್ರ ಸರ್ಕಾರದ ಹುನ್ನಾರ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಭಾಷಾ ನೀತಿ ಇರೋದನೆ ಮೊದಲು ಏನು ಅಂದ್ರೆ, ನಮ್ಮ ಎಲ್ಲ ರಾಷ್ಟ್ರೀಯ ನಮ್ಮ ದೇಶದ ಎಲ್ಲ ರಾಜ್ಯ ಭಾಷೆಗಳೇನಿದೆ, ಪ್ರಾಂತೀಯ ಭಾಷೆಗಳು, ಈ ಎಲ್ಲ ಭಾಷೆಗಳನ್ನು ಸಾಯಿಸಬೇಕು ಒಂದು. ಎರಡನೇದು, ಇಂಗ್ಲಿಷ್ನು ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು. ಯಾಕಂದ್ರೆ ಇಂಗ್ಲಿಷ್ ಇವತ್ತು ವಿಶ್ವದ ಜ್ಞಾನ ಭಂಡಾರಕ್ಕೆ ಒಂದು ಕಿಂಡಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಂಪರ್ಕ ಭಾಷೆ ಆಗ್ಬಿಟ್ಟಿದೆ. ಇಂಗ್ಲಿಷ್ ಕಲ್ತ್ರೆ ನಮ್ಮ ಮಕ್ಕಳು ಜ್ಞಾನ ಪಡಿತಾರೆ, ಜ್ಞಾನ ಪಡೆದು ಅನ್ಯನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಜ್ಞಾನ ಕೊಡಬಾರ್ದು. ಅದಕ್ಕೆ 2ನೇ ಏಟಿರೋದವ್ರದ್ದು ಇಂಗ್ಲಿಷ್ನು ಕಲಿಬಾರ್ದು. ಮಕ್ಕಳು ಏನ್ ಕಲಿಬೇಕು? ಹಿಂದಿ ಮತ್ತೆ ಸಂಸ್ಕೃತ ಅಷ್ಟೇ. ಅಲ್ಲಿ ಕೇಂದ್ರ ಸರ್ಕಾರದ ಹುನ್ನಾರ ಇರೋದನೆ ಬಿಜೆಪಿದು, ಅವರ ಪರಿವಾರ ಸಂಘಟನೆಗಳು ಹಿಂದೂ, ಹಿಂದಿ, ಹಿಂದೂಸ್ತಾನ್ ಅದು ಘೋಷಣೆ ಅವರು ಅದನ್ನ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇದು ನಮ್ಮ ಒಟ್ಟಾರೆ ಆಶಯ. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು ಮತ್ತು ಕನ್ನಡ ಮಾಧ್ಯಮ ಉಳಿಬೇಕು.
ಕನ್ನಡ ಭಾಷೆ, ದ್ವಿಭಾಷಾ ನೀತಿಯಲ್ಲಿ ಕನ್ನಡ ಭಾಷೆ ಪ್ರಥಮ ಭಾಷೆ ಆಗಿರ್ಬೇಕು. ಸೊ ಈ 3 ಉದ್ದೇಶಗಳನ್ನ ಇಟ್ಕೊಂಡು ನಾವು ರಾಜಶೇಖರ್ ಅವ್ರು ಮಾತಾಡ್ಸಿದೀವಿ ಮತ್ತು ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಮತ್ತು ಅವರ ಹೋರಾಟ ನಿರಂತರವಾಗಿ ನಾವು ಕವರ್ ಮಾಡ್ತೀವಿ. ಮತ್ತು ರಾಜಶೇಖರ್ ಅಥವಾ ಸಿಯಾನ್ ಕನ್ನಡಕ್ಕೆ ಅಷ್ಟೇ ಕನ್ನಡ ಬೇಕಾಗಿಲ್ಲ, ಸರ್ಕಾರಿ ಶಾಲೆ ಬೇಕಾಗಿಲ್ಲ. ಯಾಕೆ ನಮಗಂತ ಮಕ್ಕಳು ನಮಗೋಸ್ಕರ ಏನು ಈ ಶಾಲೆಗಳೆಲ್ಲ, ಇಡೀ ಕರ್ನಾಟಕದಲ್ಲಿ ಇದು ಮಕ್ಕಳು ಉಳಿಬೇಕು ಅಂದ್ರೆ, ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಅಂದ್ರೆ, ಸೊ ಈ ಪಾಲಿಸಿಗಳು ಬರಬೇಕು, ಜನಪರ ನೀತಿ ಬರಬೇಕು. ಈ ಪ್ರಜಾಪೀಡಕ ನೀತಿಗಳು ತೊಲಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ರಾಜಶೇಖರ್ ಅವರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಅವರ ಹೋರಾಟ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಮಾತುಕತೆ ಮುಗಿಸೋಣ. ಚರ್ಚೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.